ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಒಬ್ಬರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ. ಪಿಒಕೆಯನ್ನ ಸ್ವತಂತ್ರ ಕಾಶ್ಮೀರ ಅಂತ ಹೇಳಿ ಸನಾ ಮೀರ್ ಕರೆದಿದ್ದಾರೆ. ಈಕೆ ಪಾಕಿಸ್ತಾನದ ಮಾಜಿ ಕ್ರಿಕೆಟರ್, ಮಾಜಿ ಕ್ಯಾಪ್ಟನ್ ಕೂಡ, ಮಹಿಳಾ ತಂಡದ ಕ್ಯಾಪ್ಟನ್ ಆಗಿದ್ದಂತು. ಮಹಿಳೆಯರ ಮ್ಯಾಚ್ ಸಂದರ್ಭದಲ್ಲಿ ಈಕೆ ಕಾಮೆಂಟೇಟರ್ ಕೂಡ ಹೌದು. ಸೊ ಹಾಗಾಗಿ ಕಾಮೆಂಟ್ರಿ ಮಾಡುವಂಥ ಸಂದರ್ಭದಲ್ಲಿ ಮಹಿಳೆಯರ ವಿಶ್ವಕಪ್ ಏನು ಪಂದ್ಯಾವಳಿ ನಡೀತಾ ಇದೆಯಲ್ಲ, ಆ ಟೈಮಲ್ಲಿ ಸನಾ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. ನತಾಲಿಯಾ ಆಜಾದ್ ಕಾಶ್ಮೀರದಿಂದ ಬಂದವಳು ಅಂತ ಹೇಳ್ತಾರೆ. ಕಮೆಂಟ್ರಿಯಲ್ಲಿ ಸನಾ ಮೀರ್ ಭಾರತದ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸನಾ ಮೀರ್ ಹೇಳಿಕೆಗೆ ಈಗ ಭಾರತದಲ್ಲೂ ಕೂಡ ತೀವ್ರ ಆಕ್ಷೇಪಗಳು ವ್ಯಕ್ತವಾಗ್ತಾ ಇವೆ. ಸೊ ಸನಾ ಮೀರ್ ಅಂತ ಹೇಳಿ ಪಾಕಿಸ್ತಾನದ ಕ್ರಿಕೆಟರ್ 2006ರಿಂದ ಐ ಥಿಂಕ್ 2019ರವರೆಗೂ ಕೂಡ ಪಾಕಿಸ್ತಾನ ತಂಡದಲ್ಲಿ ಆಡಿರುವಂಥ ಬೌಲರ್ ಸನಾ ಮೀರ್. ಇನ್ಫ್ಯಾಕ್ಟ್ ಬೌಲರ್ ಜೊತೆಗೆ ಪಾಕಿಸ್ತಾನ ತಂಡವನ್ನು ಕೂಡ ಮುನ್ನಡೆಸಿದ್ರು, ಕ್ಯಾಪ್ಟನ್ ಆಗಿದ್ದರು. ಇಂಥ ಸನಾ ಮೀರ್ ಈಗ ಕಮೆಂಟ್ರಿಯಲ್ಲಿದ್ದಾರೆ. ಸದ್ಯಕ್ಕೆ ಕಮೆಂಟೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವರ್ಲ್ಡ್ ಕಪ್, ವಿಮೆನ್ಸ್ ವರ್ಲ್ಡ್ ಕಪ್ ನಡೀತಾ ಇದೆಯಲ್ಲ, ಆ ಟೈಮಲ್ಲಿ ಆಕೆ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಅಂದರೆ ಕಾಶ್ಮೀರ, ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆಯಲ್ಲ, ಅದೊಂದು ಇಂಡಿಪೆಂಡೆಂಟ್ ಕಾಶ್ಮೀರ ಅಂಥೇಳಿ ಆಕೆ ಹೇಳಿರುವಂಥದ್ದು. ಜೊತೆಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಟ್ವೀಟ್ ಮಾಡಿ ಅದರಲ್ಲೂ ಕೂಡ ಉದ್ದಟತನವನ್ನು ಪ್ರದರ್ಶನ ಮಾಡಿದ್ದಾರೆ ಸನಾ ಮೀರ್. ಅದರಲ್ಲಿ ಏನು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ, ತಮ್ಮ ಮಾತನ್ನು ಸಮರ್ಥನೆ ಮಾಡಿಕೊಂಡು ಉದ್ದಟತನವನ್ನು ತೋರಿದ್ದಾರೆ. ಆಜಾದ್ ಕಾಶ್ಮೀರ್ ಅನ್ನುವಂಥ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಇದನ್ನು ರಾಜಕೀಯಗೊಳಿಸಬೇಡಿ ಅಂತಲೂ ಕೂಡ ಹೇಳ್ತಾರೆ ಸನಾ ಮೀರ್ ಟ್ವೀಟ್ ಮಾಡಿರೋದು. ಆದರೆ ಹಾಕಿರುವಂಥ ಫೋಟೋದಲ್ಲಿ ಆಜಾದ್ ಕಾಶ್ಮೀರ್ ಅನ್ನುವಂಥ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ.